ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಖಜೂರ್ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, 2 ಕಪ್ಪಷ್ಟು ನಾನು ಮೈದಾ ಹಾಕ್ಕೊತೀನಿ. ಯಾವ ಬಟ್ಲಗನ ಹಾಕ್ಕೊಂಡ್ರಿ ಒಟ್ಟು 2 ಕಪ್ಪು ಮೈದಾ ಹಾಕ್ಕೊತೀನಿ. 1 ಕಪ್ ಅರ್ಧ ಕಪ್ಪಷ್ಟು ಸಿರೋಟಿ ರವೆ ಹಾಕ್ಕೊತೀನಿ. ಕೇಸರಿ ಬಾತ್ ಮಾಡ್ತಾರಲ್ಲ ಅದು. 1/4 ಕಪ್ಪಷ್ಟು ಕೊಬ್ಬರಿನ ಪುಡಿ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊತೀನಿ. ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. 2 ಕಪ್ಪು ರವೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಬೋದು. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. 1 ಸ್ಪೂನಷ್ಟು ಸೋಂಪು ಹಾಕ್ಕೊತೀನಿ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತೀನಿ. 1 ಚುಟ್ಕಿ ಸೋಡಾ ಹಾಕ್ಕೊತೀನಿ. 1 ಸ್ಪೂನು ತುಪ್ಪ ಹಾಕ್ಕೊತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಕ್ಕರೆ, ಮೈದಾ, ರವೆ ಎಲ್ಲ ಮಿಕ್ಸ್ ಆಗಬೇಕು, ಕೊಬ್ಬರಿ ಎಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೋಡಿ ಹಿಂಗೆ ಹಿಡಿದ್ರೆ ನೋಡಿ ಈ ಥರ ಬರಬೇಕು. ನೀವು ಬೇಕಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಬೋದು, ಬಟ್ ನನಗೆ ಸಾಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಥರ ಕಲಿಸ್ಕೊಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ನಾವು ಕ್ಲೋಸ್ ಮಾಡಿ ಒಂದು 15 ನಿಮಿಷ ಹಾಗೆ ಇಡೋಣ. ಒಂದು ಬಟ್ಟೆ ಹಾಕಿ ಇಡೋಣ. ಅದು ಮಾಡಲಿಕ್ಕೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ, ಅದು ಗಂಟೆ ಇದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಈಗ ತೆಗೆದು ಈಗ ಇದನ್ನ 2 ಭಾಗ ಮಾಡ್ಕೊಳ್ಳೋಣ. ಸಾರಿ, ಕ್ಯಾಮ್ರಾ ಬಿದ್ದೋಯ್ತು. ಅದರೊಳಗೆ 2 ಭಾಗ ಮಾಡಿ ಒಂದು ರೌಂಡಾಗೆ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ಕಡೆ, ಅದು ಆ ಕಡೆ ಜಾರದಿರಲಿ ಅದಕ್ಕೆ. ಈಗ ನಿಧಾನಕ್ಕೆ ಚಪಾತಿ ಥರ ಮಾಡ್ಕೊಳ್ಳೋಣ. ತೀರಾ ಸಣ್ಣ ಇರಬಾರ್ದು, ದಪ್ಪ ಇರಬೇಕು. ಈ ದಪ್ಪ ಇದ್ದರೆ ಸಾಕು. ನೋಡಿ, ಈ ದಪ್ಪ ಇರಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಲ್ಲ, ಈ ಅದಕ್ಕಿರಬೇಕು. ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಈ ಥರ ಇದನ್ನ ತೆಗೆದುಬಿಡೋಣ, ಈ ಸೈಡಿಗಿರೋದನ್ನ. ಈಗ ಇದನ್ನ ಸಣ್ಣ ಪೀಸ್ ತೆಗೆದುಬಿಟ್ಟು ನೋಡಿ ಈ ಥರ ಬರ್ಫಿ ಬರ್ತಿತ್ತಲ್ಲ, ಕಾಜು ಬರ್ಫಿ, ಆ ರೀತಿ ಮಾಡ್ಕೊಬೇಕಾಗ್ತೈತೆ. ನೋಡಿ ಈ ಥರ. ನೋಡಿ, ಎಲ್ಲ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ತೀರಾ ಬಿಸಿಯಾಗಿರಬಾರ್ದು. ನೋಡಿ, ಈ ಥರ ಬೆಬಲ್ಸ್ ಬರಬೇಕು. ಬೆಬಲ್ಸು ಹಂಗಿರೋವಾಗ ನಾವು ಹಾಕಬೇಕಾಗ್ತೈತೆ. ಈಗ ಒಂದೊಂದೇ ಬಿಟ್ಕೊಳ್ಳೋಣ. ನಿಧಾನಕ್ಕೆ ಬಿಡಿ, ಏನು ತೊಂದರೆ ಇಲ್ಲ. ನೋಡಿ, ಎಲ್ಲ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವೇನೀಗ ಸದ್ಯಕ್ಕೆ ತಿರುಗಿಸೋದು ಬೇಡ, ಅದೆಲ್ಲ ಮೇಲೆ ಬರಲಿ. ಈಗ ಒಂದು ಸತಿ ಮೆತ್ತಿಗೆ ಕೈಯಲ್ಲಿ ಆಡಿಸ್ಕೊಳ್ಳೋಣ. ಹೀಗೆ ನಿಧಾನಕ್ಕೆ ಕೆಳಗೆ ಮೇಲೆ ತಿರುಗಿಸ್ಕೊತಾ ಇರೋಣ ಸ್ವಲ್ಪ. ನೋಡಿ, ಒಂದು ಕಲರ್ ಬಂದಿದೆ, ಇನ್ನೊಂದು ಕಲರ್ ಬರೋ ಗಂಟ ತಿರುಗಿಸ್ಕೊತಾ ಇರೋಣ. ನೋಡಿ, ಇನ್ನೊಂದು ಚೂರು ಆಗಬೇಕು. ಮೇಲೆ ಕಪ್ಪಾಗ್ಬಿಡ್ತೈತೆ, ಒಳಗಡೆ ಮೇಲೆ ಕೆಂಪಾಗ್ತೈತೆ, ಒಳಗಡೆ ಬೆಂದಿರಲ್ಲ. ಹಂಗಾಗಿ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಬೇಕಾಗ್ತೈತೆ. ನೋಡಿ, ಈಗ ಆಗಿದೆ. ತೆಗೆಯೋಣ. ಉಳಿದಿದ್ದೆಲ್ಲ ಹಾಕ್ಕೊಂಬಿಡೋಣ ಅದೇ ಥರ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಖರ್ಜೂರಿ ಯಾವ ಥರ ಮಾಡೋದಂಥೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ. ಇಲ್ಲಿ ನೋಡಿ, ಒಳಗಡೆ ಇದು ಹೊರಗಡೆ ರಫ್ ಆಗಿದೆ, ಒಳಗಡೆ ನೋಡಿ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರ್ತೈತೆ. ನಿಜವಾಗ್ಲೂ ಚೆನ್ನಾಗಿರ್ತೈತೆ. ಹೊರಗಡೆ ಅವ್ರು ಇನ್ನೂ ಸ್ವಲ್ಪ ದಪ್ಪ ಮಾಡ್ತಾರೆ, ಒಂದು ದಿವಸ ಫುಲ್ ನೆನೆಸ್ತಾರೆ. ನಾವು ಆ ಥರ ಮಾಡಿಲ್ಲ, ತಕ್ಷಣ ಕಲಸಿ ತಕ್ಷಣ ಬಿಟ್ಟಿದ್ದೀವಿ. ಹಂಗಾಗಿ ನಮಗೆ ಸ್ವಲ್ಪ ಇನ್ನೂ ಅದು ದಪ್ಪ ಕಾಣಿಸಿಲ್ಲ ಅಷ್ಟೇ. ಇಷ್ಟು ಸಾಕು ಮನೆಯೊಳಗಡೆ ಮಾಡ್ಕೊಂಡು ತಿನ್ನೋಕ್ಕೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಾಗಿ ಬಾಯ್.